ಕಾಯಿಲೆಯಿಂದ ಬಳಲುತ್ತಿದ್ದ ವಯಸ್ಸಾದ ತಾಯಿಯನ್ನು ವೈದ್ಯ ಮಗ ಆಸ್ಪತ್ರೆಯಿಂದ ತಳ್ಳಿದ. ನಂತರ ಏನಾಯಿತು ನೋಡಿ ಗೆಳೆಯರೇ. ಈ ಕಥೆಯು ಉತ್ತರ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯದ್ದು. ಸಮಯ ಬೆಳಿಗ್ಗೆ ಸರಿಯಾಗಿ 9 ಗಂಟೆ. ನಗರದ ಅತ್ಯಂತ ದುಬಾರಿ ಮತ್ತು ಹೊಳೆಯುವ ಆಸ್ಪತ್ರೆಯ ಹೊರಗೆ ಮಾಧ್ಯಮದ ಗಾಡಿಗಳು ನಿಂತಿದ್ದವು. ಒಳಗಡೆ ರಿಸೆಪ್ಷನ್ನಲ್ಲಿ ಹೂವಿನ ಅಲಂಕಾರವಿತ್ತು. ಗಾಜಿನ ಗೋಡೆಗಳಿಂದ ಬೆಳಕು ಜಿನುಗಿ ನೆಲದ ಮೇಲೆ ಬೀಳುತ್ತಿತ್ತು. ಎಲ್ಲೆಡೆ ಬಿಳಿ ಕೋಟುಗಳು, ಚುರುಕಿನ ನಡಿಗೆ, ದುಬಾರಿ ಸುಗಂಧ ಮತ್ತು ದೊಡ್ಡ ಹೆಸರುಗಳು. ಇಂದು ಇದೇ ಆಸ್ಪತ್ರೆಯಲ್ಲಿ ಒಂದು ಸೆಮಿನಾರ್ ಇತ್ತು. ಡಾಕ್ಟರ್ ಆರವ್ ವರ್ಮಾ, ದ ಹಾರ್ಟ್ ಹೀರೋ ಆಫ್ ದ ಸಿಟಿ. ಪ್ರತಿಯೊಬ್ಬರಿಗೂ ಆರವ್ ಬಗ್ಗೆ ತಿಳಿದಿತ್ತು. ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಹೆಸರು. ಟಿವಿ ಸಂದರ್ಶನಗಳು, ದಿನಪತ್ರಿಕೆ, ಸೋಷಿಯಲ್ ಮೀಡಿಯಾ. ಜನ ಅವನನ್ನು ದೇವರು ಅಂತ ನಂಬುತ್ತಿದ್ದರು. ಆದರೆ ಇದೇ ಹೊಳೆಯುವ ಆಸ್ಪತ್ರೆಯ ಒಂದು ಮೂಲೆಯಲ್ಲಿ ಮುರಿದ ವೀಲ್ಚೇರ್ ಮೇಲೆ ಒಬ್ಬ ವೃದ್ಧೆ ಕುಳಿತಿದ್ದರು. ಸಾಧಾರಣ ಸೀರೆ, ಪಾದಗಳಲ್ಲಿ ಚಪ್ಪಲಿ, ಕೈಗಳಲ್ಲಿ ನಡುಕ ಮತ್ತು ಬಾಯಲ್ಲಿ ಕೇವಲ ಒಂದೇ ಒಂದು ಹೆಸರು. ಅದವರ ಮಗನ ಹೆಸರು. ಅವರ ಹೆಸರು ಶಾರದಾದೇವಿ. ಅವರು ಪದೇ ಪದೇ ನರ್ಸ್ ಹತ್ರ ಕೇಳ್ತಿದ್ರು, ಮಗ ಬರ್ತಾನಲ್ವಾ, ಅವನು ಇಲ್ಲೇ ಕೆಲಸ ಮಾಡೋದು, ನನ್ನ ಮಗ ವೈದ್ಯ. ನರ್ಸ್ ನಗು ನಗುತ್ತಾ ಹೌದು ಅಮ್ಮ ಬರ್ತಾರೆ ಎನ್ನುತ್ತಿದ್ದಳು. ಆದರೆ ಗಂಟೆಗಳು ಕಳೆದವು. ಶಾರದಾದೇವಿಯ ಕುತ್ತಿಗೆ ಪದೇ ಪದೇ ಬಾಗಿಲ ಕಡೆಗೆ ತಿರುಗುತ್ತಿತ್ತು. ಹಾದು ಹೋಗುವ ಪ್ರತಿಯೊಬ್ಬ ವೈದ್ಯನನ್ನು ನೋಡುತ್ತಾ ಪ್ರತಿಯೊಂದು ಬಿಳಿ ಕೋಟಿನಲ್ಲಿ ಮಗನ ಮುಖವನ್ನು ಹುಡುಕುತ್ತಿದ್ದರು. ನಂತರ ಹಠಾತ್ತಾಗಿ ಕಾರಿಡಾರ್ನಲ್ಲಿ ಸದ್ದು ಕೇಳಿಸಿತು. ಇಬ್ಬರು ಹಿರಿಯ ವೈದ್ಯರು ಮುಂದೆ ನಡೆಯುತ್ತಿದ್ದರು. ಮಧ್ಯದಲ್ಲಿ ಆತ್ಮವಿಶ್ವಾಸದಿಂದ ತುಂಬಿದ ಶುಭ್ರವಾದ ಕೋಟಿನಲ್ಲಿ ಡಾಕ್ಟರ್ ಆರವ್ ಇದ್ದನು. ಅವನ ನಡಿಗೆಯು ವಿಭಿನ್ನವಾಗಿತ್ತು. ಇಡೀ ಆಸ್ಪತ್ರೆ ಅವನ ಸುತ್ತಲೇ ಸುತ್ತುತ್ತಿದೆ ಎನ್ನುವಂತಿತ್ತು. ಶಾರದಾದೇವಿಯ ಕಣ್ಣುಗಳು ಹೊಳೆಯತೊಡಗಿದವು. ಆರವ್ ಎಂದು ಅವರು ಮೆಲ್ಲಗೆ ಕರೆದರು. ನಂತರ ಸ್ವಲ್ಪ ಜೋರಾಗಿ ಮಗನೇ ಆರವ್ ಎಂದರು. ಆರವ್ ಆ ಧ್ವನಿಯನ್ನು ಕೇಳಿದನು. ಅವನ ಹೆಜ್ಜೆಗಳು ಒಂದು ಕ್ಷಣ ನಿಂತವು. ಅವನು ತಿರುಗಿದಾಗ ಎದುರಿಗೆ ತನ್ನ ತಾಯಿಯನ್ನು ಕಂಡನು. ಅದೇ ತಾಯಿ, ಯಾರ ಕೈಯ ರೇಖೆಗಳನ್ನು ಅವನು ಬಾಲ್ಯದಲ್ಲಿ ಎಣಿಸುತ್ತಿದ್ದನು, ಯಾರು ಅವನನ್ನು ಹಸಿವಿನಿಂದ ಮಲಗಿಸದೆ ತಾನು ನೀರು ಕುಡಿದು ಮಲಗುವುದನ್ನು ಕಲಿಯುತ್ತಿದ್ದಳೋ ಅಂತಹ ತಾಯಿ. ಆದರೆ ಇಂದು ಆರವ್ ಕಣ್ಣುಗಳಲ್ಲಿ ಗುರುತಿಸುವ ಭಾವವಿರಲಿಲ್ಲ. ಬದಲಾಗಿ ಮುಜುಗರವಿತ್ತು. ನಾನು ಹಳ್ಳಿಯಿಂದ ಬಂದವನು, ಬಡತನದಿಂದ ಬಂದವನು ಅಂತ ಎಲ್ರಿಗೂ ತಿಳಿದರೆ ಏನಾಗಲಿದೆ ಎಂಬ ಕೀಳರಿಮೆ. ಅವನ ಸುತ್ತಲೂ ಹಿರಿಯ ವೈದ್ಯರು, ಕಿರಿಯ ವೈದ್ಯರು ಮತ್ತು ಸಿಬ್ಬಂದಿ ಇದ್ದರು. ತಾಯಿ ವೀಲ್ಚೇರ್ನಿಂದ ಎದ್ದೇಳಲು ಪ್ರಯತ್ನಿಸಿದರು. ಮಗನೇ ನೀನು ಬಂದ್ಯಾ ಎಂದು ತತ್ತರಿಸುವ ಹೆಜ್ಜೆಗಳಿಂದ ಮುಂದೆ ಬಂದರು. ವರ್ಷಗಳ ನಂತರ ಕಳೆದು ಹೋದ ನಿಧಿಯೊಂದು ಸಿಕ್ಕಿದಂತೆ ಅವರು 2 ಕೈಗಳನ್ನು ಚಾಚಿದರು. ಆರವ್ ಮೆಲ್ಲಗೆ ಒಂದು ಹೆಜ್ಜೆ ಹಿಂದೆ ಸರಿದನು. ಕೇವಲ ಒಂದು ಸಣ್ಣ ಹೆಜ್ಜೆ. ಆದರೆ ತಾಯಿಯದನ್ನು ನೋಡಿಬಿಟ್ಟರು. ಅವರ ಕೈಗಳು ಗಾಳಿಯಲ್ಲೇ ಸ್ತಬ್ಧವಾದವು. ಮಗನೇ, ಅವರ ಧ್ವನಿ ನಡುಗಿತು. ಆರವ್ ಅತ್ತಿತ್ತ ನೋಡಿದನು. ಎಲ್ಲರ ದೃಷ್ಟಿ ಅವನ ಮೇಲೆಯೇ ಇತ್ತು. ಅವನು ತಬ್ಬಿಕೊಳ್ಳುವುದನ್ನು ತಪ್ಪಿಸಿಕೊಳ್ಳುತ್ತಾ ಕೇವಲ ಇಷ್ಟೇ ಹೇಳಿದನು, ಅಮ್ಮ, ಈಗ ನನ್ನ ಬಳಿ ಸಮಯವಿಲ್ಲ. ಶಾರದಾದೇವಿ ಗಾಬರಿಯಾದರು. ಸರಿ ಸರಿ, ಕೆಲಸ ಮುಖ್ಯ. ನಂತರ ಅವರು ಮೆಲ್ಲಗೆ ಹೇಳಿದರು, ಕಾಲುಗಳು ತುಂಬ ನೋವಾಗ್ತಿವೆ ಮಗನೇ, ಹೃದಯ ದುರ್ಬಲವಾಗಿದೆ ಅಂತ ಡಾಕ್ಟರ್ ಹೇಳಿದ್ದರು. ಆರವ್ ಮುಖ ಕಠಿಣವಾಯಿತು. ಅಮ್ಮ, ನಿನ್ನನ್ನು ಇಲ್ಲಿ ಇರಿಸುವ ಖರ್ಚು ತುಂಬ ಜಾಸ್ತಿ ಇದೆ. ಈ ಆಸ್ಪತ್ರೆ ನಿನಗಾಗಿ ಅಲ್ಲ. ತಾಯಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ನೀನೇ ಅಲ್ವಾ ಡಾಕ್ಟ್ರು? ನೀನು ನೋಡಿದರೆ ಹಣ ಯಾಕೆ? ಆರವ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು. ನಾನಿಲ್ಲಿ ರೋಗಿಗಳನ್ನು ನೋಡುತ್ತೇನೆ, ಸಂಬಂಧಿಕರನ್ನಲ್ಲ. ಮತ್ತು ಇದೇನು ಧರ್ಮಶಾಲೆಯಲ್ಲ. ಕಾರಿಡಾರ್ನಲ್ಲಿ ಮೌನ ಆವರಿಸಿತು. ತಾಯಿಯ ತುಟಿಗಳು ನಡುಗತೊಡಗಿದವು. ನಾನು ಕೇವಲ ಅವರು ಮಾತು ಪೂರ್ತಿಗೊಳಿಸಲು ಸಾಧ್ಯವಾಗಲಿಲ್ಲ. ಅವರ ಮೊಣಕಾಲುಗಳು ಶಕ್ತಿ ಕಳೆದುಕೊಂಡವು ಮತ್ತು ಅವರು ಮೆಲ್ಲನೆ ನೆಲದ ಮೇಲೆ ಕುಳಿತು ಬಿಟ್ಟರು. ಆರವ್ ಮನಸ್ಸಿನಲ್ಲಿ ಏನೂ ಚಲಿಸಲಿಲ್ಲ. ಅವನು ಹತ್ತಿರ ನಿಂತಿದ್ದ ಗಾರ್ಡ್ಗೆ ಸನ್ನೆ ಮಾಡಿದನು. ಇವರನ್ನು ಹೊರಗೆ ಕರೆದೊಯ್ಯಿರಿ, ಡಿಸ್ಚಾರ್ಜ್ ಮಾಡಿಬಿಡಿ. ಗಾರ್ಡ್ ಹಿಂಜರಿದನು. ಸರ್, ಇವರು ನಿಮ್ಮ... ಆರವ್ ಧ್ವನಿ ತಣ್ಣಗಿತ್ತು. ಪ್ರೊಫೆಷನಲ್ ಆಗಿರು. ಗಾರ್ಡ್ ವೀಲ್ ಚೇರ್ ಎಳೆದನು. ಬನ್ನಿ ಅಮ್ಮ. ಶಾರದಾದೇವಿ ಕೊನೆಯ ಬಾರಿಗೆ ಆರವ್ ಕಡೆಗೆ ನೋಡಿದರು. ಮಗನೇ, ಹೊರಗೆ ತುಂಬ ಚಳಿ ಇದೆ. ಅವರ ಧ್ವನಿ ಪಿಸುಮಾತಿನಂತಾಗಿತ್ತು. ಆರವ್ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಿದನು. ವೀಲ್ ಚೇರ್ ಮೆಲ್ಲನೆ ಗಾಜಿನ ಬಾಗಿಲಿನ ಕಡೆಗೆ ಸಾಗಿತು. ಪ್ರತಿಯೊಂದು ಚಕ್ರ ತಿರುಗುವಾಗಲೂ ತಾಯಿಯ ಹೃದಯದಲ್ಲಿ ಏನೋ ಒಂದು ಮುರಿದು ಹೋಗುತ್ತಿತ್ತು. ಬಾಗಿಲು ತೆರೆಯಿತು. ಹೊರಗಿನ ತಂಪಾದ ಗಾಳಿ ಒಳಕ್ಕೆ ನುಗ್ಗಿತು ಮತ್ತು ಒಬ್ಬ ತಾಯಿ ತನ್ನದೇ ಮಗನ ಆಜ್ಞೆಯ ಮೇರೆಗೆ ಆಸ್ಪತ್ರೆಯಿಂದ ಹೊರಹಾಕಲ್ಪಟ್ಟಳು. ಆರವ್ ಒಳಗೆ ನಿಂತಿದ್ದನು. ಏನೂ ಆಗದಂತೆ ಶಾಂತವಾಗಿ ಮತ್ತು ನೇರವಾಗಿ.
ಆದರೆ ಆ ಕ್ಷಣದಲ್ಲಿ ಯಾರಿಗೂ ತಿಳಿದಿರಲಿಲ್ಲ, ಅವನು ಕೇವಲ ತನ್ನ ತಾಯಿಯನ್ನು ಮಾತ್ರವಲ್ಲ, ತನ್ನ ಇಡೀ ಮಾನವೀಯತೆಯನ್ನೇ ಆ ಬಾಗಿಲಿನಿಂದ ಹೊರಗೆ ಎಸೆದಿದ್ದಾನೆ ಎಂದು. ಆಸ್ಪತ್ರೆಯ ಗಾಜಿನ ಬಾಗಿಲು ಮುಚ್ಚಲ್ಪಟ್ಟಿತು ಮತ್ತು ಶಾರದಾದೇವಿ ಹೊರಗಿನ ತಣ್ಣನೆಯ ಗಾಳಿಯಲ್ಲಿ ಏಕಾಂಗಿಯಾದರು. ವೀಲ್ ಚೇರ್ ಅಲ್ಲಿಯೇ ನಿಂತಿತ್ತು. ಅದಕ್ಕೀಗ ಯಾವುದೇ ಅರ್ಥವಿಲ್ಲದಂತೆ ಗಾರ್ಡ್ ಮೆಲ್ಲಗೆ ಹೇಳಿದನು, ಅಮ್ಮ, ನೀವಿಲ್ಲೇ ಕುಳಿತುಕೊಳ್ಳಿ. ಅವನ ಧ್ವನಿಯಲ್ಲಿ ದಯೆ ಇತ್ತು, ಆದರೆ ಅಸಹಾಯಕತೆಯೂ ಇತ್ತು. ಶಾರದಾದೇವಿ ಏನನ್ನೂ ಹೇಳಲಿಲ್ಲ. ಕೇವಲ 2 ಕೈಗಳನ್ನು ತನ್ನ ಸೀರೆಯಲ್ಲಿ ಸುತ್ತಿಕೊಂಡರು ಮತ್ತು ಆಸ್ಪತ್ರೆಯ ಕಟ್ಟಡವನ್ನೇ ನೋಡತೊಡಗಿದರು. ಅದೇ ಕಟ್ಟಡವನ್ನು ಅವರು ದೇವಸ್ಥಾನದಂತೆ ಭಾವಿಸಿದ್ದರು. ಇದೇ ಅವರ ಮಗನಾಗಿದ್ದ, ಇವನೇ ಅವರ ದೇವರಾಗಿದ್ದ. ಆರೋ ಹೊರಗೆ ಬರಬಹುದು, ಅಮ್ಮ ಬಾ ಒಳಗೆ ಹೋಗೋಣ ಅಂತ ಹೇಳಬಹುದು ಎಂಬ ನಿರೀಕ್ಷೆಯಲ್ಲೇ ಅವರು ಕುಳಿತಿದ್ದರು. ಇತ್ತ ಒಳಗೆ ಆರೋ ಸೆಮಿನಾರ್ ಹಾಲ್ ಕಡೆಗೆ ಸಾಗುತ್ತಿದ್ದನು. ಚಪ್ಪಾಳೆಗಳ ಸದ್ದು ಮೊಳಗುತ್ತಿತ್ತು. ಸ್ಟೇಜ್ ಮೇಲೆ ಅವನ ಹೆಸರು ಮಿಂಚುತ್ತಿತ್ತು, ಡಾಕ್ಟರ್ ಆರವ್ ವರ್ಮಾ, ಇನ್ಸ್ಪಿರೇಷನ್ ಆಫ್ ದ ಜನರೇಷನ್. ಅವನು ಕುರ್ಚಿಯ ಮೇಲೆ ಕುಳಿತನು. ಹಿಂದಿನ ಸ್ಕ್ರೀನ್ ಮೇಲೆ ಅವನ ಆಪರೇಷನ್ ಚಿತ್ರಗಳು ಓಡುತ್ತಿದ್ದವು. ಜನರು ಹೊಗಳುತ್ತಿದ್ದರು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಸಾಧನೆ, ಈ ಹುಡುಗ ದೇಶದ ಭವಿಷ್ಯ. ಆರವ್ ಸಣ್ಣ ಮುಗುಳ್ನಗೆಯೊಂದಿಗೆ ತಲೆದೂಗುತ್ತಿದ್ದನು. ಆದರೆ ಪ್ರತಿ ಬಾರಿ ಕಣ್ಣು ಮುಚ್ಚಿದಾಗಲೂ ಅವನಿಗೆ ಅದೇ ದೃಶ್ಯ ಕಾಣುತ್ತಿತ್ತು. ತಾಯಿಯ ಚಾಚಿದ ಕೈಗಳು, ನಡುಗುವ ಧ್ವನಿ. ಮಗನೇ. ಆರವ್ ಕಣ್ಣುಗಳನ್ನು ಬಲವಾಗಿ ಮಿಟುಕಿಸಿ ಆ ಆಲೋಚನೆಯನ್ನ ಕೊಡವಿದನು. ಎಮೋಷನಲ್ ಆಗಬೇಡ ಎಂದು ತನಗೆ ತಾನೇ ಹೇಳಿಕೊಂಡನು. ಇದೆಲ್ಲ ಅನಿವಾರ್ಯವಾಗಿತ್ತು. ನಾನಿಲ್ಲಿ ಭಾವನೆಗಳಿಗಾಗಿ ಇಲ್ಲ. ಸೆಮಿನಾರ್ ಮುಗಿಯಿತು. ಜನರು ಆಟೋಗ್ರಾಫ್ ಪಡೆಯಲು ಬಂದರು. ಸೆಲ್ಫಿ, ಹಸ್ತಲಾಘವ, ಹೊಗಳಿಕೆಗಳು. ಆದರೆ ಆರವ್ ಮನಸ್ಸು ಎಲ್ಲೋ ಇತ್ತು. ಅವನು ಹೊರಗೆ ಬಂದನು. ಗಾಜಿನ ಬಾಗಿಲಿನಿಂದ ಹೊರಗೆ ನೋಡಿದನು. ಅಲ್ಲಿಯೇ ಅದೇ ಬೆಂಚ್ ಮೇಲೆ ತಾಯಿ ಕುಳಿತಿದ್ದರು. ಗಾಳಿ ಜೋರಾಗಿತ್ತು. ಅವರು ಸೀರೆಯನ್ನ ಬಿಗಿಯಾಗಿ ಹಿಡಿದುಕೊಂಡಿದ್ದರು. ಆರವ್ ಒಂದು ಕ್ಷಣ ನಿಂತು ನೋಡಿದನು. ಅವನ ಅಂತರಾತ್ಮ ಒಂದು ಕ್ಷಣ ನಡುಗಿತು. ನಂತರ ಅವನು ಜೇಬಿನಿಂದ ಫೋನ್ ತೆಗೆದನು. ಕರೆ ಮಾಡುವಂತೆ ನಟಿಸಿ ಬೇರೆ ಕಡೆಗೆ ತಿರುಗಿಕೊಂಡನು. ಅವನು ಅವರ ಬಳಿ ಹೋಗಲೇ ಇಲ್ಲ. ಗಂಟೆಗಳು ಕಳೆದವು. ಸಂಜೆ ಕತ್ತಲಾಗತೊಡಗಿತು. ಆಸ್ಪತ್ರೆಯ ಹೊರಗೆ ಜನರು ಬರುತ್ತಾ ಹೋಗುತ್ತಾ ಇದ್ದರು. ಯಾರೂ ಆ ವೃದ್ಧೆಯ ಕಡೆಗೆ ಗಮನ ಹರಿಸಲಿಲ್ಲ. ಒಬ್ಬ ಚಹಾ ಮಾರುವವನು ಹತ್ತಿರ ಬಂದು ನಿಂತನು. ಅಮ್ಮ, ಚಹಾ. ಶಾರದಾದೇವಿ ತಲೆ ಆಡಿಸಿದ್ರು. ಹಣ ಇಲ್ಲ ಮಗನೇ. ಅವನು ನಸು ನಕ್ಕನು. ಪರವಾಗಿಲ್ಲಮ್ಮ, ಕುಡಿಯಿರಿ ಎಂದು ಕಾಗದದ ಕಪ್ ನೀಡಿದನು. ಶಾರದಾದೇವಿ 2 ಕೈಗಳಿಂದ ಕಪ್ ಹಿಡಿದುಕೊಂಡರು. ಯಾವುದೋ ಅಮೂಲ್ಯ ವಸ್ತು ಸಿಕ್ಕಿದಂತೆ. ದೇವರು ನಿನಗೆ ಒಳ್ಳೆಯದು ಮಾಡಲಿ ಎಂದು ಅವರ ಧ್ವನಿ ನಡುಗಿತು. ಅವರು ಚಹಾ ಕುಡಿಯುತ್ತಿರಲಿಲ್ಲ. ಬದಲಾಗಿ ಅದರಲ್ಲಿ ತನ್ನ ಮಗನ ನೆರಳನ್ನ ಹುಡುಕುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಒಬ್ಬ ವೃದ್ಧ ವ್ಯಕ್ತಿ ಹತ್ತಿರ ಬಂದು ಕುಳಿತರು. ಬಿಳಿ ಗಡ್ಡ, ಸಾಧಾರಣ ಬಟ್ಟೆ, ಕಣ್ಣುಗಳಲ್ಲಿ ಆಳವಾದ ಮೌನ. ಅವರು ಶಾರದಾದೇವಿಯನ್ನು ನೋಡಿದರು. ಆಸ್ಪತ್ರೆಯಿಂದ ಹೊರ ಹಾಕಿದ್ದಾರಾ ಎಂದು ನೇರವಾಗಿ ಕೇಳಿದರು. ಶಾರದಾದೇವಿ ದಬಕ್ಕನೆ ನಡುಗಿದರು. ಇಲ್ಲ, ನನ್ನ ಮಗ ಇಲ್ಲಿ ಡಾಕ್ಟರ್ ಎಂದು ಹೆಮ್ಮೆಯಿಂದ ಹೇಳಿದರು. ಅವನು ಒಳಗಡೆ ಕೆಲಸ ಮಾಡುತ್ತಾನೆ. ವೃದ್ಧ ವ್ಯಕ್ತಿ ಸ್ವಲ್ಪ ಹೊತ್ತು ಸುಮ್ಮನಿದ್ದರು. ನಂತರ ಹೇಳಿದರು, ಮಗ ಒಳಗಿದ್ದಾಗ ತಾಯಿ ಹೊರಗೆ ಕುಳಿತಿದ್ದಾಳೆಂದರೆ ಒಂದು ತಾಯಿ ತಪ್ಪು ಮಾಡಿರಬೇಕು ಅಥವಾ ಜಗತ್ತು ತುಂಬ ಬದಲಾಗಿರಬೇಕು. ಶಾರದಾದೇವಿಗೆ ಅದು ಅರ್ಥವಾಗಲಿಲ್ಲ. ಕೇವಲ ಇಷ್ಟೇ ಹೇಳಿದರು, ಅವನು ತುಂಬ ದೊಡ್ಡ ಡಾಕ್ಟರ್. ಜನರು ಅವನನ್ನು ದೇವರು ಅಂತ ನಂಬುತ್ತಾರೆ. ವೃದ್ಧ ಸಣ್ಣ ಮುಗುಳ್ನಗೆಯೊಂದಿಗೆ ಹೇಳಿದರು, ದೇವರು ತನ್ನ ತಾಯಿಯನ್ನೇ ಮರೆತರೆ ಅವನು ದೇವನಾಗಿ ಉಳಿಯೋದಿಲ್ಲ, ಕೇವಲ ಒಂದು ಹೆಸರಾಗಿ ಉಳಿಯುತ್ತಾನೆ. ಶಾರದಾದೇವಿಯ ಕಣ್ಣುಗಳು ತುಂಬಿ ಬಂದವು. ಅವನು ಕೆಟ್ಟವನಲ್ಲ ಎಂದು ಮಗನ ಪರವಾಗಿ ವಾದಿಸಿದರು. ತುಂಬ ದೊಡ್ಡವನಾಗಿದ್ದಾನೆ ಅಷ್ಟೇ. ವೃದ್ಧ ಅವರ ಕಡೆ ನೋಡಿದರು. ಅವರ ಕಣ್ಣುಗಳಲ್ಲಿ ಪ್ರಶ್ನೆ ಇರಲಿಲ್ಲ, ಕೇವಲ ಸತ್ಯವಿತ್ತು. ತಾಯಿ, ಮಗ ದೊಡ್ಡವನಾಗುವುದು ಹೆಮ್ಮೆಯ ವಿಷಯ. ಆದರೆ ಅವನು ನಿಮ್ಮನ್ನು ಸಣ್ಣವಳೆಂದು ಭಾವಿಸಿದರೆ ಅದು ಅವನ ಸೋಲು. ಶಾರದಾದೇವಿ ಮೌನವಾದರು. ಕಣ್ಣೀರು ಸುರಿಯಲಿಲ್ಲ. ಆದರೆ ಒಳಗೇನೋ ಕುಸಿದು ಹೋದಂತಾಯಿತು. ಅತ್ತ ಆರವ್ ಮನೆ ತಲುಪಿದನು. ದುಬಾರಿ ಫ್ಲ್ಯಾಟ್, ಗಾಜಿನ ಗೋಡೆಗಳು, ನಗರದ ಎತ್ತರದಿಂದ ಕಾಣುವ ದೀಪಗಳು. ಅವನು ಕೋಟು ಬಿಚ್ಚಿ ಸೋಫಾ ಮೇಲೆ ಕುಳಿತನು. ಟಿವಿ ಹಾಕಿದನು. ಸುದ್ದಿಯಲ್ಲಿ ಡಾಕ್ಟರ್ ಆರವ್ ವರ್ಮಾ ಇಂದು ಮತ್ತೆ ಸಂಕೀರ್ಣವಾದ ಆಪರೇಷನ್ ಮಾಡಿ ಪ್ರಾಣ ಉಳಿಸಿದ್ದಾರೆ ಎಂಬ ಮಾತು ಕೇಳಿಬಂತು. ಆರವ್ ರಿಮೋಟ್ ಕೆಳಗಿಟ್ಟನು. ಕೊಠಡಿಯಲ್ಲಿ ಹಠಾತ್ತಾಗಿ ತುಂಬ ಮೌನ ಆವರಿಸಿತು. ಅವನಿಗೆ ನೆನಪಾಯಿತು. ಹಳ್ಳಿಯ ಒಂದು ಸಣ್ಣ ಮನೆ, ಮಣ್ಣಿನ ಗೋಡೆಗಳು, ತಾಯಿಯ ಧ್ವನಿ. ಆರವ್, ಓದು ಮಗನೇ, ನೀನು ದೊಡ್ಡ ಮನುಷ್ಯನಾಗಬೇಕು. ಅವನು ತಲೆ ಕೊಡವಿದನು. ಇವೆಲ್ಲ ಈಗ ಹಿಂದೆ ಉಳಿದು ಹೋಗಿವೆ ಎಂದು ತನಗೆ ತಾನೇ ಹೇಳಿಕೊಂಡರೂ ನಿದ್ದೆ ಬರಲಿಲ್ಲ. ಪದೇ ಪದೇ ಅದೇ ದೃಶ್ಯ. ತಾಯಿಯ ಚಾಚಿದ ಕೈಗಳು, ಅವರ ತಣ್ಣನೆಯ ಧ್ವನಿ.
ಹೊರಗೆ ತುಂಬ ಚಳಿಯಿದೆ ಮಗನೇ. ಆರವ್ ಎದ್ದು ಕಿಟಕಿಯ ಹತ್ತಿರ ಹೋದನು. ಕೆಳಗೆ ರಸ್ತೆ ಕಾಣುತ್ತಿತ್ತು. ಆಸ್ಪತ್ರೆ ತುಂಬ ದೂರವಿರಲಿಲ್ಲ. ತಾಯಿ ಈಗಲೂ ಅಲ್ಲೇ ಇರಬಹುದು ಅಂತ ಅವನಿಗೆ ಅನ್ನಿಸ್ತು. ಫೋನ್ ಎತ್ತಿದನು, ಮತ್ತೆ ಕೆಳಗಿಟ್ಟನು. ಇಲ್ಲ, ಇದೆಲ್ಲ ಡ್ರಾಮಾ. ನಾಳೆ ಅವರು ತಮ್ಮ ಹಳ್ಳಿಗೆ ಹೊರಟು ಹೋಗ್ತಾರೆ. ಅವನು ಲೈಟ್ ಆಫ್ ಮಾಡಿ ಕತ್ತಲಲ್ಲಿ ಮಲಗಿದನು. ಆದರೆ ಮೊದಲ ಬಾರಿಗೆ ಅವನ ಹೃದಯ ಅವನ ಜೊತೆಗಿರಲಿಲ್ಲ. ಮತ್ತು ಅತ್ತ ಶಾರದಾದೇವಿ ಈಗಲೂ ಅದೇ ಬೆಂಚ್ ಮೇಲೆ ಕುಳಿತಿದ್ದರು. ರಾತ್ರಿ ಗಾಢವಾಗಿತ್ತು, ಗಾಳಿ ತಣ್ಣಗಿತ್ತು. ಆದರೆ ಅವರ ಕಣ್ಣುಗಳು ಇನ್ನೂ ಅದೇ ಬಾಗಿಲಿನ ಮೇಲೆ ನೆಟ್ಟಿದ್ದವು. ಎಲ್ಲಿಂದ ತಮ್ಮ ಮಗ ಜಗತ್ತಿನ ದೇವನಾಗಿ ಹೊರಬರುತ್ತಿದ್ದನೋ ಮತ್ತು ಎಲ್ಲಿಂದ ಅವನ ತಾಯಿ ಒಂದು ಹೊರೆಯಾಗಿ ಹೊರಹಾಕಲ್ಪಟ್ಟಿದ್ದಳು ಆ ಬಾಗಿಲಿನ ಮೇಲೆ. ರಾತ್ರಿ ಈಗ ಪೂರ್ತಿಯಾಗಿ ಆವರಿಸಿತ್ತು. ಆಸ್ಪತ್ರೆಯ ಹೊಳೆಯುವ ದೀಪಗಳು ಸುಸ್ತಾದಂತೆ ಕಾಣುತ್ತಿದ್ದವು. ಗಾರ್ಡ್ಗಳು ಬದಲಾಗಿದ್ದರು. ಹೊಸ ಮುಖಗಳು ಬಂದವು. ಹಳೆಯವರು ಹೋದರು. ಆದರೆ ಶಾರದಾದೇವಿ ಅಲ್ಲಿಯೇ ಕುಳಿತಿದ್ದರು. ಇಲ್ಲೇ ಇರು, ಅವನು ಬರ್ತಾನೆ ಅಂತ ಯಾರೋ ಹೇಳಿದಂತೆ ಅವರು ನೇರವಾಗಿ ಕುಳಿತಿದ್ದರು. ತಣ್ಣನೆಯ ಗಾಳಿ ಅವರ ದೇಹಕ್ಕೆ ಅಪ್ಪಳಿಸುತ್ತಿತ್ತು. ಕೈಗಳು ಮರಗಟ್ಟಿದ್ದವು. ಕಾಲುಗಳಲ್ಲಿ ಜೀವವೇ ಇಲ್ಲದಂತಾಗಿತ್ತು. ಆದರೆ ಅವರ ಕಣ್ಣುಗಳು ಇನ್ನೂ ಆ ಗಾಜಿನ ಬಾಗಿಲಿನ ಮೇಲೆ ಇದ್ದವು. ಅದೇ ಬಾಗಿಲಿನಿಂದ ಪ್ರತಿದಿನ ಮಗ ಬಿಳಿಕೋಟಿನಲ್ಲಿ ಹೊರಬರುತ್ತಿದ್ದನು ಮತ್ತು ಅದೇ ಬಾಗಿಲಿನಿಂದ ಇಂದು ಅವರನ್ನು ಹೊರಗೆ ಎಸೆಯಲಾಗಿತ್ತು. ಅವರು ಪದೇ ಪದೇ ತಮಗೆ ತಾವೇ ಹೇಳಿಕೊಳ್ಳುತ್ತಿದ್ದರು, ಸುಸ್ತಾಗಿರ್ಬೋದು, ಡಾಕ್ಟರ್ಗಳಿಗೆ ತುಂಬ ಕೆಲಸವಿರುತ್ತೆ, ಬಂದೇ ಬರ್ತಾನೆ. ಪಕ್ಕದಲ್ಲಿದ್ದ ಆ ವೃದ್ಧ ವ್ಯಕ್ತಿ ಈಗಲೂ ಅಲ್ಲಿಯೇ ಇದ್ದರು. ಶಾರದಾದೇವಿಯ ಉಸಿರಾಟ ಭಾರವಾಗುತ್ತಿರುವುದನ್ನು, ಕೈಗಳು ನಡುಗುತ್ತಿರುವುದನ್ನು ಅವರು ಗಮನಿಸಿದರು. ಕಣ್ಣುಗಳು ಅರ್ಧ ಮುಚ್ಚುತ್ತಿದ್ದವು. ಅವರು ಮೆಲ್ಲನೆ ಹೇಳಿದರು, ನಾನಿಲ್ಲೇ ಹತ್ತಿರದಲ್ಲಿ ವಾಸಿಸುತ್ತೇನೆ. ಬಿಸಿ ಚಹಾ, ಸ್ವಲ್ಪ ಹೊದಿಕೆ ಸಿಗುತ್ತದೆ. ಇಷ್ಟು ಸಹಾಯ ಮಾಡುತ್ತೇನೆ. ನಿಮ್ಮ ಮಗ ಬಂದಾಗ ನೀವು ಹೀಗೆ ನಡುಗುತ್ತಿರುವುದನ್ನು ಅವನು ನೋಡಬಾರ್ದು. ಶಾರದಾದೇವಿ ಮೌನವಾಗಿದ್ದರು. ನಂತರ ಮೆಲ್ಲನೆ ತಲೆ ಆಡಿಸಿದರು. ವೃದ್ಧ ಗಾರ್ಡ್ ಜೊತೆ ಮಾತನಾಡಿದರು. ಅವರನ್ನು ಒಳಗಡೆ ಕರೆದೊಯ್ಯಲು ಅನುಮತಿ ಇರಲಿಲ್ಲ. ಆದರೆ ಹೊರಗಿನ ಒಂದು ಮೂಲೆಯಲ್ಲಿ ಸ್ವಲ್ಪ ಜಾಗ ಸಿಕ್ಕಿತು. ಅವರು ಶಾರದಮ್ಮನಿಗೆ ಆಸರೆ ನೀಡಿ ಎಬ್ಬಿಸತೊಡಗಿದರು. ಶಾರದಾದೇವಿಯ ಹೆಜ್ಜೆಗಳು ತತ್ತರಿಸುತ್ತಿದ್ದವು. ಪ್ರತಿ ಹೆಜ್ಜೆಯಲ್ಲೂ ಅವರು ತಿರುಗಿ ಆಸ್ಪತ್ರೆಯ ಕಡೆಗೆ ನೋಡುತ್ತಿದ್ದರು. ಎಲ್ಲಿ ಆ ಕ್ಷಣದಲ್ಲಿ ಮಗ ಹೊರಗೆ ಬಂದು ಬಿಡುತ್ತಾನೋ ಮತ್ತು ತಾನವನನ್ನು ನೋಡಲು ಮಿಸ್ ಮಾಡುತ್ತೇನೋ ಎಂಬ ಭಯ ಅವರಿಗಿತ್ತು. ವೃದ್ಧ ಮೆಲ್ಲನೆ ಅವರನ್ನು ಕರೆದೊಯ್ದರು. ಗಾಳಿ ಕಡಿಮೆ ಬೀಸುವ ಒಂದು ಸಣ್ಣ ಜಾಗವದು. ಅವರು ತನ್ನ ಹಳೆಯ ಶಾಲನ್ನು ಶಾರದಾದೇವಿಯ ಹೆಗಲ ಮೇಲೆ ಹೊದಿಸಿದರು. ನೀವು ವಿಶ್ರಾಂತಿ ತಗೊಳ್ಳಿ ಅಮ್ಮ, ನಾನಿಲ್ಲೇ ಇದ್ದೇನೆ. ಶಾರದಾದೇವಿಯ ಕಣ್ಣುಗಳು ತುಂಬಿ ಬಂದವು. ಯಾರು ನೀನು ಅಣ್ಣ ಎಂದು ಮೊದಲ ಬಾರಿಗೆ ಕೇಳಿದರು. ವೃದ್ಧ ಸಣ್ಣಗೆ ನಸು ನಕ್ಕರು. ಒಂದು ಕಾಲದಲ್ಲಿ ನಾನು ಕೂಡ ಇದೇ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದ್ದೆ. ಶಾರದಾದೇವಿ ಚಕಿತರಾದರು. ಡಾಕ್ಟರಾ? ಹೌದಾ? ಹೌದು. ಆದರೆ ಒಂದು ದಿನ ನಾನೊಬ್ಬ ತಾಯಿಯನ್ನು ಇದೇ ರೀತಿ ಹೊರಗೆ ಕುಳಿತಿರುವುದನ್ನು ನೋಡಿದೆ. ನಂತರ ನನ್ನನ್ನೇ ನಾನು ಒಳಗಿನ ಕನ್ನಡಿಯಲ್ಲಿ ನೋಡಿಕೊಂಡೆ. ಅವರ ಧ್ವನಿಯಲ್ಲಿ ಯಾವುದೇ ಕಹಿ ಇರಲಿಲ್ಲ, ಕೇವಲ ಅನುಭವವಿತ್ತು. ಅಂದು ನಾನು ನನ್ನ ಕೋಟನ್ನು ಬಿಚ್ಚಿಟ್ಟೆ. ಶಾರದಾದೇವಿಗೆ ಏನೂ ಅರ್ಥವಾಗಲಿಲ್ಲ. ಅವರು ಕೇವಲ ಮೆಲ್ಲಗೆ ಹೇಳಿದರು, ನನ್ನ ಮಗ ತುಂಬ ಒಳ್ಳೆಯ ಡಾಕ್ಟರ್. ವೃದ್ಧ ಅವರ ಕಡೆ ನೋಡಿದರು. ಅಮ್ಮ, ಡಾಕ್ಟರ್ ಒಳ್ಳೆಯವನಾಗಿರುವುದು ಕೆಟ್ಟ ವಿಷಯವಲ್ಲ. ಆದರೆ ಡಾಕ್ಟರ್ ಆಗುವ ಭರದಲ್ಲಿ ಮನುಷ್ಯತ್ವ ಸತ್ತು ಹೋದರೆ ಅದು ಸೋಲು. ಶಾರದಾದೇವಿಯ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಕೆನ್ನೆಗೆ ಜಾರಿತು. ಅವರು ತಕ್ಷಣ ಅದನ್ನು ಒರೆಸಿಕೊಂಡರು. ಅವನು ಕೆಟ್ಟವನಲ್ಲ ಎಂದು ಮತ್ತೆ ಹೇಳಿದರು. ಬರೀ ಕಾಲ ಬದಲಾಗಿದೆ ಅಷ್ಟೇ. ವೃದ್ಧ ಏನೂ ಹೇಳಲಿಲ್ಲ. ತಾಯಿ ತನ್ನ ಮನಸ್ಸಿನಿಂದಲೂ ಕೇಳಲು ಇಷ್ಟಪಡದ ಕೆಲವು ಸತ್ಯಗಳು ಅವರಿಗೆ ತಿಳಿದಿತ್ತು. ಅತ್ತ ಆರವ್ನ ಮುಂಜಾನೆ ಆರಂಭವಾಗಿತ್ತು. ನಿದ್ದೆಯಿಲ್ಲದೆ ಅವನು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡನು. ಕಣ್ಣಿನ ಕೆಳಗೆ ಕಪ್ಪು ವರ್ತುಲಗಳಿದ್ದವು. ಮುಖ ಸುಸ್ತಾಗಿತ್ತು. ಒಂದು ದಿನದ ಮಾತು ಅಷ್ಟೆ. ಅವರು ಹಳ್ಳಿಗೆ ಹೊರಟು ಹೋಗುತ್ತಾರೆ ಎಂದು ತನಗೆ ತಾನೇ ಹೇಳಿಕೊಂಡರೂ ಹೃದಯ ಆ ಮಾತನ್ನು ನಂಬುತ್ತಿರಲಿಲ್ಲ. ಅವನು ಆಸ್ಪತ್ರೆಗೆ ತಲುಪಿದನು. ಪ್ರತಿದಿನದಂತೆ ಚುರುಕಿನ ಹೆಜ್ಜೆ ಹಾಕಿದನು. ಆದರೆ ಅವನ ದೃಷ್ಟಿ ಹೊರಗಿನ ಕಡೆಗೆ ಹೋದಾಗ ಅವನ ಹೆಜ್ಜೆಗಳು ತಾವಾಗಿಯೇ ನಿಂತವು. ಅಲ್ಲಿ ಬೆಂಚ್ ಖಾಲಿ ಇತ್ತು. ತಾಯಿ ಕುಳಿತಿದ್ದ ಜಾಗದಲ್ಲಿ ಈಗ ಯಾರೂ ಇರಲಿಲ್ಲ. ಆರವ್ನ ಎದೆ ಬಡಿತ ಹಠಾತ್ತಾಗಿ ಏರಿತು. ಅವರು ಹೋದ್ರಾ ಎಂದು ತನಗೆ ತಾನೇ ಕೇಳಿಕೊಂಡನು. ಆದರೆ ಈ ಬಾರಿ ಅವನ ಧ್ವನಿಯಲ್ಲಿ ನೆಮ್ಮದಿ ಇರಲಿಲ್ಲ. ಅವನು ಗಾರ್ಡನ್ನು ಕರೆದನು. ನೆನ್ನಲ್ಲಿ ಒಬ್ಬ ವೃದ್ಧೆ ಕುಳಿತಿದ್ರಲ್ಲ, ಎಲ್ಲಿ ಹೋದ್ರು? ಗಾರ್ಡ್ ಹೇಳಿದನು. ಸರ್, ಒಬ್ಬ ವೃದ್ಧ ವ್ಯಕ್ತಿಯ ಜೊತೆ ಹೋದರು. ಅವರು ಇಲ್ಲೇ ಪಕ್ಕದಲ್ಲಿ ಕುಳಿತಿರ್ತಾರೆ. ಆರವ್ ಹೊರಗೆ ನೋಡಿದನು. ಅವನ ದೃಷ್ಟಿ ಒಂದು ಮೂಲೆಯ ಮೇಲೆ ಬಿತ್ತು. ಅಲ್ಲಿ ಶಾರದಾದೇವಿ ಕುಳಿತಿದ್ದರು. ಹೆಗಲ ಮೇಲೆ ಒಂದು ಹಳೆಯ ಶಾಲ್ ಇತ್ತು. ಮುಖ ಇನ್ನಷ್ಟು ಸೊರಗಿದಂತೆ ಕಾಣುತ್ತಿತ್ತು. ಪಕ್ಕದಲ್ಲಿ ಅದೇ ವೃದ್ಧ ಕುಳಿತಿದ್ದರು. ಆರವ್ನ ಗಂಟಲು ಒಣಗಿತು. ತಾಯಿಯೊಬ್ಬ ಅಪರಿಚಿತನ ಜೊತೆ ಮೆಲ್ಲಗೆ ಮಾತನಾಡುತ್ತಿರುವುದನ್ನು ಅವನು ನೋಡಿದನು. ಆ ಅಪರಿಚಿತ ವ್ಯಕ್ತಿ ಅಷ್ಟೇ ಗಮನವಿಟ್ಟು ಅವರ ಮಾತನ್ನು ಕೇಳುತ್ತಿದ್ದರು.
ಆರವ್ನ ಒಳಗೇನೋ ಚುಚ್ಚಿದಂತಾಯಿತು. ಯಾರೋ ತನ್ನ ತಾಯಿಯನ್ನು ತನ್ನಿಂದ ಕಿತ್ತುಕೊಂಡಂತೆ ಅವನಿಗೆ ಅನ್ನಿಸಿತು. ಅವನು ಹೊರಗೆ ಹೋಗಲು ಮುಂದಾದನು. ಮತ್ತೆ ನಿಂತನು. ನಾನು ಯಾಕೆ ಹೋಗಬೇಕು ಎಂದು ತನಗೆ ತಾನೇ ಹೇಳಿಕೊಂಡನು. ನಾನು ಯಾವುದೇ ತಪ್ಪು ಮಾಡಿಲ್ಲ. ಆದರೆ ಅವನ ಹೆಜ್ಜೆಗಳು ಅವನ ಮಾತು ಕೇಳುತ್ತಿರಲಿಲ್ಲ. ಅವನು ಹೊರಗೆ ಬಂದನು. ಶಾರದಾದೇವಿ ಅವನನ್ನು ನೋಡಿದರು. ಅವರ ಕಣ್ಣುಗಳಲ್ಲಿ ಈಗಲೂ ಅದೇ ಹೊಳಪಿತ್ತು. ಆರವ್ ಎಂದು ಮೆಲ್ಲಗೆ ಕರೆದರು. ಆರವ್ ಏನೂ ಮಾತನಾಡಲಿಲ್ಲ. ವೃದ್ಧ ವ್ಯಕ್ತಿ ಎದ್ದು ನಿಂತರು. ಅವರು ಆರವ್ನನ್ನು ನೋಡಿದರು. ಗುರುತಿಸಿದೆ, ನೀನೇ ಅಲ್ವಾ ಡಾಕ್ಟರ್ ಆರವ್ ವರ್ಮಾ? ಆರವ್ ಬೆಚ್ಚಿ ಬಿದ್ದನು. ನಿಮಗೆ ನಾನು ಗೊತ್ತಾ? ವೃದ್ಧ ನಸು ನಕ್ಕನು. ಇಡೀ ನಗರಕ್ಕೆ ಗೊತ್ತು, ಆದರೆ ಈ ಮಹಿಳೆ ಯಾರು ಎಂಬುದು ಈ ನಗರಕ್ಕೆ ಗೊತ್ತಿಲ್ಲ ಎಂದು ಶಾಂತವಾಗಿ ಹೇಳಿದರು. ಆರವ್ ಮೌನವಾಗಿದ್ದನು. ಶಾರದಾದೇವಿ ನಡುಗುವ ಧ್ವನಿಯಲ್ಲಿ ಕೇಳಿದರು, ಮಗನೇ, ನಾನು ನಿನಗೆ ಹೊರೆಯಾಗಿದ್ದೇನೆ. ಆರವ್ನ ಎದೆಗೆ ಯಾರೋ ಸುತ್ತಿಗೆಯಿಂದ ಹೊಡೆದಂತಾಯಿತು. ಅವನಿಗೆ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ವೃದ್ಧ ಆರವ್ನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದರು. ಡಾಕ್ಟರ್ ಸಾಹೇಬ್ರೆ, ನೆನ್ನೆ ನೀವು ಒಬ್ಬ ರೋಗಿಯನ್ನಲ್ಲ, ಒಬ್ಬ ತಾಯಿಯನ್ನ ಇಲ್ಲಿಂದ ಹೊರಹಾಕಿದ್ರಿ. ಆರವ್ ಮುಖ ಕಠಿಣವಾಯಿತು. ನೀವು ನನ್ನ ಮತ್ತು ನನ್ನ ತಾಯಿಯ ಮಧ್ಯೆ ಬರಬೇಡಿ. ವೃದ್ಧ ಶಾಂತವಾಗಿದ್ದರು. ನಾನು ಮಧ್ಯೆ ಇಲ್ಲ. ನಿನ್ನ ಮನುಷ್ಯತ್ವ ಎಲ್ಲಿ ಬಿದ್ದು ಹೋಗಿತ್ತೋ ಅಲ್ಲಿ ನಾನು ನಿಂತಿದ್ದೇನೆ ಅಷ್ಟೇ. ಆರವ್ ಏನೋ ಹೇಳಲು ಹೊರಟವನೇ ಅಷ್ಟರಲ್ಲಿ ಶಾರದಾದೇವಿ ಹಠಾತ್ತಾಗಿ ಎದೆಯ ಮೇಲೆ ಕೈಯಿಟ್ಟುಕೊಂಡು ಬಾಗಿದರು. ಮಗನೇ, ಉಸಿರು. ಅವರ ಧ್ವನಿ ತುಂಡಾಯಿತು. ವೃದ್ಧ ತಕ್ಷಣ ಮುಂದೆ ಬಂದರು. ಅಮ್ಮ. ಆರವ್ನಲ್ಲಿದ್ದ ಅಹಂಕಾರವೆಲ್ಲ ಒಂದು ಕ್ಷಣದಲ್ಲಿ ಕರಗಿ ಹೋಯಿತು. ಅವನು ಓಡಿ ಬಂದು ತಾಯಿಯನ್ನು ಹಿಡಿದುಕೊಂಡನು. ಮೊದಲ ಬಾರಿಗೆ ಅವನು ಅವರನ್ನ ನಿಜವಾಗಿ ತಬ್ಬಿಕೊಂಡಿದ್ದನು ಮತ್ತು ಮೊದಲ ಬಾರಿಗೆ ಅವನಿಗೆ ಅರಿವಾಯಿತು, ತಾನು ಯಾವುದನ್ನ ಹೊರೆ ಅಂತ ಭಾವಿಸಿದ್ದೆನೋ ಅದೇ ತನ್ನ ಅಸ್ತಿತ್ವದ ಬೇರು ಎಂದು. ಶಾರದಾದೇವಿ ಆರವ್ನ ತೋಳುಗಳಲ್ಲಿ ತೂಗಾಡಿದರು. ಅವರ ತಲೆ ಅವನ ಎದೆಗೆ ತಾಗಿತು. ಉಸಿರಾಟ ನಿಂತು ಹೋಗುತ್ತಿತ್ತು. ತುಟಿಗಳು ನೀಲಿಗಟ್ಟತೊಡಗಿದ್ದವು. ಆರವ್ನ ಬೆರಳುಗಳು ನಡುಗುತ್ತಿದ್ದವು. ಅಮ್ಮ, ಅಮ್ಮ ನೋಡು ನನ್ನನ್ನು. ಅವನ ಧ್ವನಿ ನಡುಗುತ್ತಿತ್ತು. ವೃದ್ಧ ವ್ಯಕ್ತಿ ಜೋರಾಗಿ ಹೇಳಿದರು, ಇವರನ್ನು ಕೂಡಲೇ ಒಳಗೆ ಕರೆದೊಯ್ಯಿರಿ. ಇದು ಹಾರ್ಟ್ ಫೇಲ್ಯೂರ್ ಅಟ್ಯಾಕ್. ಆರವ್ ಒಂದು ಕ್ಷಣವೂ ನಿಲ್ಲಲಿಲ್ಲ. ಅವನು ತಾಯಿಯನ್ನು ಎತ್ತಿಕೊಂಡು ಆಸ್ಪತ್ರೆಯ ಕಡೆಗೆ ಓಡಿದನು. ಯಾವ ಬಾಗಿಲಿನಿಂದ ನಿನ್ನೆ ಅವನು ತಾಯಿಯನ್ನು ಹೊರಹಾಕಿದ್ದನೋ ಇಂದು ಅದೇ ಬಾಗಿಲಿನಿಂದ ಅವರನ್ನು ಎತ್ತಿಕೊಂಡು ಒಳಗಡೆ ಓಡುತ್ತಿದ್ದನು. ಜನರು ದಾರಿ ಬಿಡುತ್ತಿದ್ದರು. ಸಿಬ್ಬಂದಿ ದಂಗಾಗಿ ಹೋಗಿದ್ದರು. ಸ್ಟ್ರೆಚರ್ ತನ್ನಿ ಎಂದು ಆರವ್ ಕಿರುಚಿದನು. ಇಂದು ಅವನ ಧ್ವನಿಯಲ್ಲಿ ಡಾಕ್ಟರ್ ಇರಲಿಲ್ಲ. ಒಬ್ಬ ಹೆದರಿದ ಮಗನಿದ್ದನು. ತಾಯಿಯನ್ನು ಎಮರ್ಜೆನ್ಸಿಯಲ್ಲಿ ಮಲಗಿಸಲಾಯಿತು. ಮಾನಿಟರ್ ಬೀಪ್ ಸದ್ದು ಮಾಡತೊಡಗಿತು. ಆರವ್ ಸ್ವತಃ ತನ್ನ ಕೈಯಿಂದಲೇ ಕ್ಯಾನುಲಾ ಅಳವಡಿಸಿದನು. ನರ್ಸ್ಗಳು ಅವನನ್ನೇ ನೋಡುತ್ತಿದ್ದರು. ಇಂದು ಮೊದಲ ಬಾರಿಗೆ ಅವರು ಡಾಕ್ಟರ್ ಆರವ್ ವರ್ಮಾ ನಡುಗುವ ಕೈಗಳಿಂದ ಚಿಕಿತ್ಸೆ ನೀಡುತ್ತಿರುವುದನ್ನು ನೋಡುತ್ತಿದ್ದರು. ಆರವ್ ತಾಯಿಯ ಕಿವಿಯ ಹತ್ತಿರ ಬಾಗಿದನು. ಅಮ್ಮ, ನಾನಿಲ್ಲೇ ಇದ್ದೇನೆ, ಎಲ್ಲೂ ಹೋಗಬೇಡಮ್ಮ. ಶಾರದಾದೇವಿಯ ಕಣ್ಣುಗಳು ಮೆಲ್ಲಗೆ ತೆರೆದವು. ಒಂದು ಕ್ಷೀಣವಾದ ನಗು ಅವರ ಮುಖದಲ್ಲಿ ಮೂಡಿತು. ನೀನು ಬಂದ್ಯಾ? ಅಷ್ಟೇ ಅವರು ಹೇಳಿದ್ದು. ಆರವ್ನ ಕಣ್ಣಿನಿಂದ ಕಣ್ಣೀರು ಸುರಿಯಿತು. ಅವನು ಪಿಸುಗುಟ್ಟಿದನು. ನಾನಿಲ್ಲೇ ಇದ್ದ ಅಮ್ಮ, ಆದರೆ ಕುರುಡಾಗಿದ್ದೆ ಅಷ್ಟೆ. ಮಾನಿಟರ್ನ ರೇಖೆಗಳು ಮೆಲ್ಲನೆ ಸ್ಥಿರವಾಗತೊಡಗಿದವು. ವೈದ್ಯರ ತಂಡ ಒಳಗಡೆ ಬಂದಿತು. ಆರವ್ ಹಿಂದೆ ಸರಿದನು. ಅವನ ಕಾಲುಗಳು ಈಗ ನೆಲದ ಮೇಲಿರಲಿಲ್ಲ. ಅವನ ಒಳಗೇನೋ ಮುರಿದು ಹೊಸದಾಗಿ ಹುಟ್ಟುತ್ತಿದೆ ಅಂತ ಅವನಿಗೆ ಅನ್ನಿಸಿತು. ಆಪರೇಷನ್ ಥಿಯೇಟರ್ನ ಹೊರಗೆ ನಿನ್ನೆ ತಾಯಿ ಕುಳಿತಿದ್ದ ಅದೇ ಬೆಂಚ್ ಮೇಲೆ ಅವನು ಕುಳಿತುಕೊಂಡನು. ತಲೆ ತಗ್ಗಿಸಿ ಕುಳಿತಿದ್ದ ಅವನ ಹತ್ತಿರ ಆ ವೃದ್ಧ ವ್ಯಕ್ತಿ ಬಂದು ಕುಳಿತರು. ಈಗ ನೀನು ಡಾಕ್ಟರ್ ಅಲ್ಲ ಎಂದು ಮೆಲ್ಲಗೆ ಹೇಳಿದರು. ಈಗ ನೀನೊಬ್ಬ ಮಗ. ಆರವ್ ಗದ್ಗದಿತ ಧ್ವನಿಯಲ್ಲಿ ಕೇಳಿದನು. ಯಾರು ನೀವು? ವೃದ್ಧ ನಸು ನಕ್ಕನು. ಒಂದು ಕಾಲದಲ್ಲಿ ನಾನು ಕೂಡ ಡಾಕ್ಟರ್ ಅಜಯ್ ಶರ್ಮಾ ಆಗಿದ್ದೆ, ನಗರದ ಪ್ರಸಿದ್ಧ ಸರ್ಜನ್. ಆರವ್ ಚಕಿತನಾದನು. ಯಾರ ಪುಸ್ತಕಗಳನ್ನು ನಾನು ಓದಿದ್ದೆನೋ ಅದೇ ಅಜಯ್ ಶರ್ಮಾ ನೀವೇನಾ? ಅಜಯ್ ಶರ್ಮಾ ತಲೆಯಾಡಿಸಿದರು. ಹೌದು, ನಾನು ಕೂಡ ಒಬ್ಬ ತಾಯಿಯ ಮಗನಾಗಿದ್ದೆ. ಆರವ್ನ ಕಣ್ಣುಗಳು ತುಂಬಿ ಬಂದವು. ನಾನು ಕೂಡ ಒಂದು ದಿನ ನನ್ನ ತಾಯಿಯನ್ನ ಹೀಗೆ ಏಕಾಂಗಿಯಾಗಿ ಬಿಟ್ಟಿದ್ದೆ ಎಂದು ಅಜಯ್ ಹೇಳಿದರು. ಅವರು ಅದೇ ರಾತ್ರಿ ಮರಣ ಹೊಂದಿದರು. ಆರವ್ನ ಮೈ ನಡುಗಿತು. ನಾನಂದು ಡಾಕ್ಟರ್ ಆಗಿದ್ದೆ, ಆದರೆ ಮಗನಾಗಿರಲಿಲ್ಲ. ಆರವ್ ನಡುಗುವ ಧ್ವನಿಯಲ್ಲಿ ಹೇಳಿದನು. ನಾನು ಕೂಡ ಅದೇ ತಪ್ಪು ಮಾಡಿಬಿಟ್ಟೆ. ಅಜಯ್ ಅವನ ಕಡೆ ನೋಡಿದರು. ವ್ಯತ್ಯಾಸ ಇಷ್ಟೇ ಎಂದು ಅವರು ಹೇಳಿದರು. ನಿನಗೆ ಈಗಲೂ ಒಂದು ಅವಕಾಶ ಸಿಕ್ಕಿದೆ. ಆರವ್ನ ಕಣ್ಣುಗಳಲ್ಲಿ ಭಯ ಮತ್ತು ಭರವಸೆ ಎರಡೂ ಒಟ್ಟಿಗೆ ಕಾಣುತ್ತಿದ್ದವು. ಒಂದು ವೇಳೆ ಅಮ್ಮನಿಗೆ ಏನಾದರೂ ಆದರೆ? ಅಜಯ್ ತುಂಬ ಶಾಂತವಾಗಿ ಹೇಳಿದರು. ಹಾಗಾದರೆ ನೀನು ಜೀವನ ಪೂರ್ತಿ ಡಾಕ್ಟರ್ ಆಗಿ ಉಳಿಯುತ್ತೀಯಾ? ಆದರೆ ಎಂದಿಗೂ ಮನುಷ್ಯನಾಗಲು ಸಾಧ್ಯವಾಗುವುದಿಲ್ಲ. ಬಾಗಿಲು ತೆರೆಯಿತು. ವೈದ್ಯರು ಹೊರಗೆ ಬಂದರು. ಸರ್ಜರಿ ಯಶಸ್ವಿಯಾಗಿದೆ, ಆದರೆ ಮುಂದಿನ 24 ಗಂಟೆಗಳು ತುಂಬ ನಾಜೂಕಾಗಿವೆ.
ಆರವ್ಗೆ ಸ್ವಲ್ಪ ಉಸಿರು ಬಂದಂತಾಯಿತು. ಅವನು ಒಳಗಡೆ ಹೋದನು. ತಾಯಿ ಬೆಡ್ ಮೇಲೆ ಮಲಗಿದ್ದರು. ಆಕ್ಸಿಜನ್ ಮಾಸ್ಕ್ ಅಳವಡಿಸಲಾಗಿತ್ತು. ಅವನು ಮೆಲ್ಲನೆ ತಾಯಿಯ ಕೈ ಹಿಡಿದುಕೊಂಡನು. ಮೊದಲ ಬಾರಿಗೆ ಆ ಕೈಯನ್ನು ಯಾವುದೇ ನಾಚಿಕೆ, ಭಯ ಅಥವಾ ದೂರವಿಲ್ಲದೆ ಹಿಡಿದುಕೊಂಡಿದ್ದನು. ಅಮ್ಮ ಎಂದು ಪಿಸುಗುಟ್ಟಿದನು. ಶಾರದಾದೇವಿಯ ಬೆರಳುಗಳು ಮೆಲ್ಲನೆ ಚಲಿಸಿದವು. ನೀನು ತುಂಬ ದೊಡ್ಡ ಡಾಕ್ಟರ್ ಆಗಿದ್ಯಾ ಎಂಬ ಕ್ಷೀಣ ಧ್ವನಿ ಕೇಳಿಸಿತು. ಆರವ್ ಅಳತೊಡಗಿದನು. ಇಲ್ಲ ಅಮ್ಮ, ನಾನು ಕೇವಲ ನಿನ್ನ ಮಗನಾಗಲು ಬಯಸುತ್ತೇನೆ. ತಾಯಿಯ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಜಾರಿತು. ಅವರು ತುಂಬ ಕಷ್ಟಪಟ್ಟು ಹೇಳಿದರು, ಇಷ್ಟೇ ಸಾಕು ಮಗನೇ. ಆ ರಾತ್ರಿ ಆರವ್ ಅಲ್ಲಿಯೇ ಕುಳಿತಿದ್ದನು. ನಿದ್ದೆ ಮಾಡಲಿಲ್ಲ, ಎದ್ದೇಳಲಿಲ್ಲ. ಕೇವಲ ತಾಯಿಯ ಉಸಿರಾಟವನ್ನು ಎಣಿಸುತ್ತಿದ್ದನು ಮತ್ತು ಪ್ರತಿ ಉಸಿರಿನ ಜೊತೆಗೆ ಅವನ ಅಹಂಕಾರ ಮೆಲ್ಲನೆ ಸಾಯುತ್ತಿತ್ತು. ಮುಂಜಾನೆಯ ಮೊದಲ ಕಿರಣ ಕಿಟಕಿಯಿಂದ ಒಳಗಡೆ ಬಂದಿತ್ತು. ಐಸಿಯು ಯಂತ್ರಗಳ ಮೆಲ್ಲನೆಯ ಸದ್ದು ಈಗ ಆರವ್ಗೆ ಭಯವಲ್ಲ, ಬದಲಾಗಿ ಭರವಸೆಯಾಗಿತ್ತು. ಅವನು ಕುರ್ಚಿಯ ಮೇಲೆ ಕುಳಿತು ತಾಯಿಯ ಕೈಯನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡಿದ್ದನು. ಪ್ರತಿ ಉಸಿರಿನ ಜೊತೆಗೆ ತಾನು ಹೊಸ ಜನ್ಮ ಪಡೆಯುತ್ತಿದ್ದೇನೆ ಅಂತ ಅವನಿಗೆ ಅನ್ನಿಸ್ತಿತ್ತು. ಡಾಕ್ಟರ್ ಅಜಯ್ ಶರ್ಮಾ ಮೆಲ್ಲನೆ ಒಳಗಡೆ ಬಂದರು. ಮಾನಿಟರ್ ನೋಡಿದರು. ನರ್ಸ್ ಬಳಿ ಏನೋ ಕೇಳಿದರು. ನಂತರ ಆರವ್ ಕಡೆಗೆ ತಿರುಗಿದರು. ಈಗ ಅಪಾಯ ಸ್ವಲ್ಪ ಕಡಿಮೆಯಾಗಿದೆ ಎಂದರು. ಆದರೆ ತಾಯಿಯ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಆರವ್ ತಲೆ ಆಡಿಸಿದನು. ಇನ್ನು ಮುಂದೆ ನಾನೇ ಕಾಳಜಿ ವಹಿಸುತ್ತೇನೆ, ಯಾವುದೇ ಪರಿಸ್ಥಿತಿಯಲ್ಲೂ ಎಂದನು. ಅಜಯ್ ಶರ್ಮಾ ಅವನ ಕಣ್ಣುಗಳನ್ನು ನೋಡಿದರು. ಅಲ್ಲಿ ಈಗ ಡಾಕ್ಟರ್ನ ಹೊಳಪಿರಲಿಲ್ಲ, ಒಬ್ಬ ಮಗನ ಸತ್ಯವಿತ್ತು. ಮಧ್ಯಾಹ್ನದ ವೇಳೆಗೆ ಶಾರದಾದೇವಿಗೆ ಪೂರ್ತಿ ಪ್ರಜ್ಞೆ ಬರತೊಡಗಿತು. ಅವರ ಕಣ್ರೆಪ್ಪಗಳು ಚಲಿಸಿದವು. ಆರವ್ ಕೂಡಲೇ ಬಾಗಿದನು. ಅಮ್ಮ, ನಾನಿಲ್ಲೇ ಇದ್ದೇನೆ. ಶಾರದಾದೇವಿ ಮೆಲ್ಲಗೆ ಕಣ್ಣು ಬಿಟ್ಟರು. ಎದುರಿಗೆ ತನ್ನ ಮಗನನ್ನು ನೋಡಿದರು. ಬಿಳಿ ಕೋಟಿಲ್ಲದೆ, ಅಧಿಕಾರವಿಲ್ಲದೆ, ಕೇವಲ ಒಬ್ಬ ಮಗನಾಗಿ. ಅವರ ಕಣ್ಣುಗಳು ತುಂಬಿ ಬಂದವು. ನೀನಿಲ್ಲೇ ಕುಳಿತಿದ್ದೀಯಾ? ಆರವ್ ನಸು ನಕ್ಕನು. ಕಣ್ಣೀರು ಸುರಿಯುತ್ತಿದ್ದರು. ಹೌದು ಅಮ್ಮ, ಇನ್ನು ಮುಂದೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಶಾರದಾದೇವಿ ತುಂಬ ಕಷ್ಟಪಟ್ಟು ಕೈ ಎತ್ತಿದರು. ಆರವ್ ತಕ್ಷಣ ಅದನ್ನು ಹಿಡಿದುಕೊಂಡನು. ನಾನು ಹೊರೆಯಾಗಿದ್ದೇನೆ ಅಂತ ನನಗೆ ಅನ್ನಿಸ್ತಿತ್ತು ಎಂದು ಅವರ ಧ್ವನಿ ನಡುಗಿತು. ಆರವ್ ಆ ಕೈಯ ಮೇಲೆ ತನ್ನ ತಲೆಯನ್ನಿಟ್ಟನು. ಇಲ್ಲ ಅಮ್ಮ, ನೀವೇ ನನ್ನ ಅಸ್ತಿತ್ವದ ಬೇರು. ನೀವಿಲ್ಲದೆ ನಾನೇನೂ ಇಲ್ಲ. ಶಾರದಾದೇವಿಯ ಕಣ್ಣುಗಳಿಂದ ಮೆಲ್ಲನೆ ಕಣ್ಣೀರು ಸುರಿಯತೊಡಗಿತು. ಆದರೆ ಈ ಬಾರಿ ಅವು ನೋವಿನ ಕಣ್ಣೀರಲ್ಲ, ನೆಮ್ಮದಿಯ ಕಣ್ಣೀರು. ಕೆಲವು ದಿನಗಳ ನಂತರ ಶಾರದಾದೇವಿಯನ್ನು ಐಸಿಯುನಿಂದ ಪ್ರೈವೇಟ್ ರೂಮ್ಗೆ ಶಿಫ್ಟ್ ಮಾಡಲಾಯಿತು. ಆರವ್ ಆ ಕೊಠಡಿಯನ್ನೇ ತನ್ನ ಆಫೀಸ್ ಮಾಡಿಕೊಂಡನು. ಅವನು ಅಲ್ಲೇ ಕುಳಿತು ಕೆಲಸ ಮಾಡ್ತಿದ್ದ. ತಾಯಿಗೆ ಔಷಧಿ ನೀಡ್ತಿದ್ದ, ಊಟ ಮಾಡಿಸ್ತಿದ್ದ. ರಾತ್ರಿ ಕುರ್ಚಿಯ ಮೇಲೆ ಮಲಗುತ್ತಿದ್ದನು. ನರ್ಸ್ಗಳು ಅಚ್ಚರಿಪಟ್ಟರು. ಸರ್, ನೀವು ಮನೆಗೆ ಹೋಗಿ ವಿಶ್ರಾಂತಿ ಪಡೆಯಿರಿ ಎಂದರು. ಆರವ್ ಕೇವಲ ನಸು ನಕ್ಕನು. ನನ್ನ ತಾಯಿ ಇಡೀ ಜೀವನ ನನಗಾಗಿ ಎಚ್ಚರವಾಗಿದ್ದಳು. ಈಗ ನನ್ನ ಸರದಿ. ಮೆಲ್ಲನೆ ಆಸ್ಪತ್ರೆಯಲ್ಲಿ ಹೊಸ ಚರ್ಚೆ ಆರಂಭವಾಯಿತು. ಡಾಕ್ಟರ್ ಆರವ್ ವರ್ಮಾ ತನ್ನ ತಾಯಿಯ ಸೇವೆಯನ್ನ ಸ್ವತಃ ಮಾಡುತ್ತಿದ್ದಾರೆ ಎಂದು ಜನ ಅವನನ್ನ ದೇವರೆನ್ನುತ್ತಿದ್ದರು. ಈಗ ಹೇಳತೊಡಗಿದರು, ಇಂದು ಮೊದಲ ಬಾರಿಗೆ ಅವನು ಮನುಷ್ಯನಂತೆ ಕಾಣುತ್ತಿದ್ದಾನೆ. ಒಂದು ಸಂಜೆ ಶಾರದಾದೇವಿ ಕಿಟಕಿಯಿಂದ ಮುಳುಗುವ ಸೂರ್ಯನನ್ನ ನೋಡುತ್ತಿದ್ದರು. ಅವರು ಆರವ್ನನ್ನು ಕರೆದರು. ಮಗನೇ, ಹೇಳಿ ಅಮ್ಮ, ನನಗೆ ಹಳ್ಳಿಯ ಮಣ್ಣಿನ ನೆನಪಾಗ್ತಿದೆ. ಆರವ್ನ ಹೃದಯ ಒಂದು ಕ್ಷಣ ನಡುಗಿತು. ನಂತರ ಅವನು ನಸು ನಗುತ್ತಾ ಹೇಳಿದನು, ನೀವು ಗುಣಮುಖರಾದ ಮೇಲೆ ನಾವು ಹಳ್ಳಿಗೆ ಹೋಗೋಣ ಅಮ್ಮ. ಅಲ್ಲೇ ಕೆಲವು ದಿನ ಇರೋಣ. ಶಾರದಾದೇವಿಯ ಕಣ್ಣುಗಳಲ್ಲಿ ಹೊಳಪು ಬಂದಿತು. ನಿಜವಾಗಿಯೂ? ಆರವ್ ಹೇಳಿದನು. ಹೌದು, ಈಗ ನಾನು ಎಲ್ಲೂ ಓಡೋದಿಲ್ಲ. ನನ್ನ ಹಳ್ಳಿಯಿಂದಲೂ ಅಲ್ಲ, ನಿಮ್ಮಿಂದಲೂ ಅಲ್ಲ. ಆ ರಾತ್ರಿ ಆರವ್ ಮಹಡಿಯ ಮೇಲೆ ನಿಂತಿದ್ದನು. ನಗರದ ದೀಪಗಳು ಈಗ ಅವನನ್ನು ಆಕರ್ಷಿಸುತ್ತಿರಲಿಲ್ಲ. ಅವನಿಗೆ ಅದೇ ಬೆಂಚ್, ಅದೇ ತಣ್ಣನೆಯ ಗಾಳಿ ಮತ್ತು ತಾಯಿಯ ಮಾತುಗಳು ನೆನಪಾಗುತ್ತಿದ್ದವು. ಹೊರಗೆ ತುಂಬ ಚಳಿ ಇದೆ ಮಗನೇ. ತಾಯಿಗೆ ಚಳಿ ಗಾಳಿಯಿಂದಲ್ಲ, ಬದಲಾಗಿ ಮಗನ ದೂರದಿಂದ ಆಗುತ್ತಿತ್ತು ಎಂಬುದು ಈಗ ಅವನಿಗೆ ಅರ್ಥವಾಗಿತ್ತು. ಡಾಕ್ಟರ್ ಅಜಯ್ ಶರ್ಮಾ ಹತ್ತಿರ ಬಂದು ನಿಂತರು. ನೀನು ಬದಲಾಗಿದ್ಯಾ ಎಂದರು. ಆರವ್ ಮೆಲ್ಲಗೆ ಉತ್ತರಿಸಿದನು. ಇಲ್ಲ ಸರ್, ನಾನು ಕೇವಲ ಮರಳಿ ಬಂದಿದ್ದೇನೆ ಅಷ್ಟೆ. ಕೆಲವೊಮ್ಮೆ ಜೀವನ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ದು ಒಂದು ಪರೀಕ್ಷೆ ಮಾಡುತ್ತದೆ. ನಾವು ಎಷ್ಟು ಎತ್ತರಕ್ಕೆ ತಲುಪಿದ್ದೇವೆ ಎಂಬುದನ್ನಲ್ಲ, ಬದಲಾಗಿ ನಾವು ಕೆಳಗೆ ಯಾರನ್ನ ಬಿಟ್ಟು ಬಂದಿದ್ದೇವೆ ಎಂಬುದನ್ನು ನೋಡಲು. ಆರವ್ ಡಾಕ್ಟರ್ ಆದ, ಹೆಸರು ಮಾಡಿದ, ದೇವರೆಂದು ಕರೆಸಿಕೊಂಡ. ಆದರೆ ಅವನು ಮನುಷ್ಯನಾಗಿದ್ದು ಮಾತ್ರ ಅಂದು, ಯಾವಾಗ ಅವನು ತನ್ನ ತಾಯಿಯ ಕೈಯನ್ನು ಮತ್ತೆ ಹಿಡಿದುಕೊಂಡನೋ ಆ ದಿನ. ಈಗ ನಿಮಗೊಂದು ಪ್ರಶ್ನೆ. ಒಂದು ವೇಳೆ ನಿಮ್ಮ ತಾಯಿ ಇಂದು ನಿಮ್ಮ ಎದುರು ನಿಂತಿದ್ದರೆ ಮತ್ತು ನೀವು ನಿಮ್ಮ ಕೆಲಸ, ನಿಮ್ಮ ಅಂತಸ್ತು ಅಥವಾ ಹೆಸರಿನಲ್ಲಿ ಎಷ್ಟು ಮುಳುಗಿದ್ದೀರಿ ಎಂದರೆ ಅವರನ್ನು ನೋಡಲು ಕೂಡ ನಿಮಗೆ ಸಮಯವಿಲ್ಲದಿದ್ದರೆ ಒಮ್ಮೆ ಯೋಚಿಸಿ, ನೀವು ಯಾರನ್ನು ಕಳೆದುಕೊಳ್ಳುತ್ತಿದ್ದೀರಿ ಅಂತ. ಕಥೆಯ ನೀತಿ: ಜಗತ್ತು ನಿನ್ನನ್ನು ಏನೇ ಮಾಡ್ಬೋದು,
ಡಾಕ್ಟರ್, ಆಫೀಸರ್, ಮಾಲೀಕ ಅಥವಾ ದೇವರು. ಆದರೆ ನೀನು ನಿನ್ನ ತಾಯಿಗೆ ಮಗನಾಗಿ ಉಳಿಯದಿದ್ದರೆ ನೀನು ಏನೇ ಆಗಿದ್ದರೂ ಶೂನ್ಯಕ್ಕೆ ಸಮ. ಗೆಳೆಯರೆ, ಈ ಕಥೆ ನಿಮ್ಮ ಹೃದಯಕ್ಕೆ ಮುಟ್ಟಿದರೆ ನಮ್ಮ ಚಾನೆಲ್ ಮನದ ಮಾತನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಕಥೆಯನ್ನು ಲೈಕ್ ಮತ್ತು ಶೇರ್ ಮಾಡಲು ಮರಿಬೇಡಿ. ಧನ್ಯವಾದಗಳು.